ಎಲ್ರಿಗೂ ನಮಸ್ಕಾರ. ನಿಮಗೆ ಈಗಾಗಲೇ ಗೊತ್ತಿದೆ, ಈ ಇನ್ಸಿಡೆನ್ಸು ಆರಂಭ ಆದಮೇಲೆ 164 ಸ್ಟೇಟ್ಮೆಂಟು ರೆಕಾರ್ಡ್ ಆದಮೇಲೆ ಏನೇನಾಯಿತು ಡೆವಲಪ್ಮೆಂಟ್ಸು, ಪೊಲೀಸರು ಅಲ್ಲಿ ಯಾವುದೇ ಆ್ಯಕ್ಟಿವಿಟಿ ಮಾಡದೇ ಇರುವಂಥದ್ದು ಅದನ್ನೆಲ್ಲ ನಾವು ಗಮನಿಸಿದ್ವಿ. ಆ್ಯಕ್ಚುಲಿ ಆ ಇಬ್ಬರು ಅಡ್ವೊಕೇಟ್ಸು ಮತ್ತು ಕಂಪ್ಲೇನೆಂಟು ಅವರೇ ಕರೆದು ಕೂಡ ಮಹಜರಿಗೆ ಹೋಗದೇ ಇರುವಂಥದ್ದು ಅದು ನಿಮ್ಗೆ ಗೊತ್ತಿದೆ. ಇದೆಲ್ಲ ಏನಂತ ತೋರಿಸುತ್ತೆ ಅನ್ನುವಂಥದ್ದು ನಮ್ಮ ಮುಂದೆ ಇರುವಂಥ ಪ್ರಶ್ನೆ ಇತ್ತು. ಅದ್ರ ಜೊತೆಗೆ ಇಷ್ಟು ಹೈ ವೋಲ್ಟೇಜ್ ಇರುವಂತಹ ಒಂದು ಕೇಸ್ಗೆ ಒಬ್ಬ ಎಸ್ ಐಗೆ ಇದರ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರುವಂಥದ್ದನ್ನು ನೋಡಿದ್ರೆ, ಆ ಎಸ್ ಐಗೆ ನಿಜವಾಗ್ಲೂ ಕೂಡ ಅವರು ತನ್ನದೇ ಆದಂತಹ ಭಯಗಳಿರ್ತವೆ. ಅದನ್ನ ಡೈರೆಕ್ಷನ್ಸ್ ಕೊಡ್ತಾ ಇತ್ತು ಒಬ್ಬ DYSP. ಆ DYSPನ ಅಲ್ಲಿಂದ ಗಣಿಗಳೇ ಹಾಕಿಸ್ಕೊಟ್ಟಿರುವಂಥದ್ದು. ಇನ್ನು DYSP ಏನು ಡೈರೆಕ್ಷನ್ಸ್ ಕೊಡ್ತಾನೆ ಅನ್ನೋದನ್ನು ನೀವೇ ಅರ್ಥ ಮಾಡ್ಕೊಳ್ಳಿ, ನಾವು ಹೇಳಬೇಕಾಗಿಲ್ಲ. ಇದನ್ನೆಲ್ಲ ನೋಡಿದ ಮೇಲೆ ನಾವು ಸ್ವಲ್ಪ ಯೋಚನೆ ಮಾಡಿ ಒಂದು 4-5 ಜನ ಅಡ್ವೊಕೇಟ್ಸು ಮೀಟ್ ಮಾಡಿ, ನಾನು ಬಾಲನ್ ಅವರು ಮತ್ತು ನಮ್ಮ ಮೂರ್ತಿ ಆರ್ಗನೈಸ್ ಮಾಡೋದು, ನಮ್ಮ ಇವರು ಉಮಾಪತಿ ಸುಧಾ, ನಾವು ಒಂದಷ್ಟು ಜನ ಸಾಹೇಬ್ರನ್ನ ಮಾತಾಡ್ತೀವಿ. ನಾವು ಇವತ್ತು ಫೋನಲ್ಲಿ ನಾನು ಮತ್ತು ನನ್ನ ಭೇಟಿ ಮಾಡಿಕೊಡೋದು ನಾನು ಗೋಪಾಲಗೌಡ ಸಾಹೇಬ್ ಮಾತಾಡ್ತೀವಿ. ನೀವು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು. ಮೀಟಿಂಗ್ ಮಾಡಿ ನಾವು ಒಂದು ರೆಪ್ರೆಸೆಂಟೇಷನ್ನ ರೆಡಿ ಮಾಡ್ತೀವಿ. ಆ ರೆಪ್ರೆಸೆಂಟೇಷನಲ್ಲಿ SIT ಮಾಡಬೇಕು ಅಂತ ಮಾತ್ರ ಹೇಳಿರಲಿಲ್ಲ, SIT ಹೇಗೆ ಮಾಡಬೇಕು ಅಂತ ಕೂಡ ಹೇಳಿದ್ವಿ. ಯಾಕೆಂದರೆ ನಾವೆಲ್ಲ ಮೀಟ್ ಮಾಡೋದ್ರಲ್ಲೂ ಕೂಡ ಅಡ್ವೊಕೇಸಿ ಬ್ಯಾಕ್ಗ್ರೌಂಡಿಂದ ಬಂದಿದ್ದರಿಂದಾಗಿ ನಮಗೆ ಅದು ಏನೇನಾಗುತ್ತೆ ಅಂತ ಕನಿಷ್ಠ ಪರಿಕಲ್ಪನೆ ಇತ್ತು. ಯಾಕಂದರೆ ಈಗ ಹೈ ವೋಲ್ಟೇಜ್ ಕೇಸಲ್ಲಿ ಏನೇನಾಗುತ್ತೆ ಅಂತ ನಮಗೆ ಕನಿಷ್ಠ ಇದು ಗೊತ್ತಿದ್ದರಿಂದ ನಾವು ಕ್ಲಿಯರ್ ಆಗಿ ನಮ್ಮ ರೆಪ್ರೆಸೆಂಟೇಷನಲ್ಲಿ ಹೇಳಿದ್ವಿ. SITನ ಭಾಳ ದಕ್ಷರಾದಂತಹ ಒಬ್ಬ ಅಧಿಕಾರಿನ IPS ಅಧಿಕಾರಿ ಮೂಲಕ ಮಾಡಬೇಕಂಥದ್ದು ಒಂದು. ಎರಡನೇದು, ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಒಬ್ಬ ನ್ಯಾಯಮೂರ್ತಿಯ ನೇತೃತ್ವದಲ್ಲಿ ಇದನ್ನು ಮಾಡಬೇಕಾಗುತ್ತೆ, ಅವರ ಕನ್ನಡತೆಯಲ್ಲಿ ಇದನ್ನು ಮಾಡಬೇಕಾಗುತ್ತೆ ಅನ್ನೋಂಥದ್ದು ಎಷ್ಟೇ ಪ್ರಶ್ನೆ. ಮೂರನೇದು, ಈ SIT ಮಾಡಿದಾಗ ನೀವು ಮಾಡಿಬಿಡ್ತೀರಾ, ಆದರೆ ಅಲ್ಲಿ ಎಕ್ಸ್ಯೂಮ್ ಮಾಡ್ತೀರಾ ಬಾಡಿಗಳನ್ನು. ಅದೆಲ್ಲ ಯಾರಿಗೆ ಗೊತ್ತಾಗುತ್ತೆ, ಏನು ಗೊತ್ತಾಗುತ್ತೆ, ಮುಂದಕ್ಕೆ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಹೆಂಗೆ ಎಕ್ಸ್ಯೂಮ್ ಆಗಿತ್ತು, ಏನಾಗಿತ್ತು ಅನ್ನೋದರ ಪ್ರಶ್ನೆಗಳು ಬರೋದ್ರಿಂದಾಗಿ ಇಡೀ ಪ್ರಕ್ರಿಯೆನ ವಿಡಿಯೋಗ್ರಾಫ್ ಮಾಡಬೇಕು ಅಂತ ಒಂದು ಪ್ರಶ್ನೆ ಹೇಳಿದ್ವಿ. ಆಮೇಲೆ ನಾವು ಎಕ್ಸ್ಯೂಮ್ ಮಾಡಿದಾಗ ಆ ಮೂಳೆ ಅಥವಾ ಕೂದಲು ಏನಾದರೂ ಒಂದು ಸಿಕ್ಕಿದಾಗ ಅದನ್ನು ಏನು ಮಾಡಬೇಕು, ಅದನ್ನು ಅಲ್ಲಿ ಕಲೆಕ್ಟ್ ಮಾಡಿ ಅದನ್ನು ಪ್ರೊಸೆಸ್ ಮಾಡುವಂತಹ ಒಂದು ಎಕ್ಸ್ಪರ್ಟ್ ಬೇಕಾಗುತ್ತೆ. ಅದಕ್ಕೆ FSL ಅವರು ಓದಿ ಕಡ್ಡಾಯವಾಗಿರಬೇಕು ಅನ್ನೋಂಥದ್ದನ್ನು ಅದನ್ನೊಂದು ಮಾಡಿದ್ವಿ. ಅದ್ರ ಜೊತೆಗೆ ಈ SIT ಟೀಮ್ನ ಅಸಿಸ್ಟ್ ಮಾಡಲಿಕ್ಕೆ ಕ್ರಿಮಿನಲ್ ಲಾ ನಾಲೆಡ್ಜನ್ನ ಇರುವಂಥವರು, ಒಂದು ಪ್ರಾಕ್ಟಿಕಲ್ ಆಗಿ ನಾಲೆಡ್ಜ್ ಇರುವಂತಹ ಒಬ್ಬ ಅವ್ರನ್ನ ಪ್ರಾಸಿಕ್ಯೂಟರ್ ಆಗಿ ನೀವು ನೇಮಿಸ್ಕೋಬೇಕು ಕೂಡ ನಾವು ಇದನ್ನು ಕೇಳಿದ್ವಿ. ಇದೆಲ್ಲವನ್ನು ಕೂಡ ನಾವು ಮುಖ್ಯಮಂತ್ರಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಮುಖ್ಯಮಂತ್ರಿಗಳು ಭಾಳ ಚೆನ್ನಾಗಿ ರೆಸ್ಪಾಂಡ್ ಮಾಡೋದು, ಇಲ್ಲ ಇದು ಆಗಲೇಬೇಕು ಅಂತ. ಆಮೇಲೆ ನನ್ನ ಕಡೆಯಲ್ಲಿ ಇನ್ನೂ ಒಂದು ಮಾತು ಹೇಳ್ತಾರೆ, ಸರ್ ಈಗ ಸದ್ಯಕ್ಕೆ ಇದು ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ, ಇದು ಭಾಳ ದೊಡ್ಡ ಇಶ್ಯೂ ಆಗುತ್ತೆ. ಬರೀ ಕರ್ನಾಟಕ ಅಲ್ಲ, ಸೌತ್ ಇಂಡಿಯಾ ಅಲ್ಲ, ಇಡೀ ಇಂಡಿಯಾ ಅಲ್ಲ, ಇಡೀ ಜಗತ್ತಿಗೆ ಇದು ಗೊತ್ತಾಗುತ್ತೆ. ಯಾಕಂದರೆ ಜಗತ್ತಿನಲ್ಲಿ ಈ ಥರದ ಇನ್ಸಿಡೆನ್ಸ್ ನಡೆದಿರೋದು ಬಹುಶಃ ನಮಗೆ ಆ ಹಿಟ್ಲರ್ ಟೈಮನ್ನು ಬಿಟ್ಟಿದ್ದು ಅಂತ ಹೇಳಿದ್ರೆ ಈ ಥರದ ಇನ್ಸಿಡೆನ್ಸನ್ನು ನಾವು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಅಷ್ಟೊಂದು ಜನ ಹೆಣ್ಮಕ್ಳು ಆ ಕಂಪ್ಲೇಂಟನ್ನು ಓದಿದ ಮೇಲೆ ನಮಗೆಲ್ಲ ಹೊಟ್ಟೆ ಉಳಿದು ಹೊರಗಡೆ ಬರಬೇಕಾಗಿತ್ತು. ಆ ಕಂಪ್ಲೇಂಟಲ್ಲಿ ಅಂತ ಹೇಳ್ತಾರಲ್ಲ, ಸ್ಕೂಲ್ ಮಕ್ಕಳು ಆ ಸ್ಕೂಲ್ ಬ್ಯಾಗಲ್ಲೇ ಇದೆ, ಆ ಟಿಫನ್ ಕ್ಯಾರಿಯರಲ್ಲೇ ಇದೆ ಮಗುದು. ಆ ಮಗುನ ಭಾಳ ಗೌರವವಾಗಿ ಇವರು ರೇಟ್ ಮಾಡಿ ಅಲ್ಲಿ ಆ್ಯಸಿಡ್ ಹಾಕಿ ಪ್ರೈವೇಟ್ ಪಾರ್ಟ್ಸ್ಗೆ ಮಗುಗೆ ಆ್ಯಸಿಡ್ ಹಾಕಿ ಇನ್ನೆಷ್ಟು ಕ್ರೂರವಾಗಿ ಬಂದಿರಬೇಕು. ಇದು ನೋಡಿದ್ರೆ ಅದು ಭಾಳ ನೋವಾಗಿ ನಾವು ಇದನ್ನೆಲ್ಲವನ್ನು ಕೂಡ ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ಖಂಡಿತ ಇದನ್ನು ನಾವು ಸೀರಿಯಸ್ ಆಗಿ ತಗೊಳ್ತೀವಿ ಅಂತ ಹೇಳಿದ್ರು. ಅದಾದಮೇಲೆ ಡೆವಲಪ್ಮೆಂಟ್ಸ್ ನಿಮ್ಗೆ ಗೊತ್ತಿದೆ, ಏನೇನು ಮಾಡಬೇಕು, ಏನೇನಾಯಿತು, ಏನೇನು ಅಂತ ಹೇಳ್ತಿದೆ. ಈಗ ನನಗೆ ಆಮೇಲೆ ನಾನು ರಾತ್ರಿ ಸಾಹೇಬ್ ಜೊತೆ ಮಾತಾಡಿದೆ. ಅದಾದಮೇಲೆ ಏನಾಯಿತು, ಸಾಹೇಬ್ ಜೊತೆ ಮಾತಾಡಿದ್ರೆ ಸಾಹೇಬರು ಪ್ರೆಸ್ ಕಾನ್ಫರೆನ್ಸ್ಗೆ ಬರಲಿಕ್ಕೆ ರೆಡಿ ಆದರು. ಪ್ರೆಸ್ ಕಾನ್ಫರೆನ್ಸಲ್ಲಿ ಭಾಳ ನಿಮ್ಗೆ ಗೊತ್ತಿದೆ, ಪ್ರೆಸ್ ಕಾನ್ಫರೆನ್ಸ್ನ ಭಾಳ ಜನ ನೋಡಿರ್ತೀರಿ, ಭಾಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಅವರು ಎಕ್ಸ್ಪ್ಲೈನ್ ಮಾಡಿದ್ರು. ಕ್ರಿಮಿನಲ್ ಅಡ್ವೊಕೇಟ್ ಆಗಿದ್ದಂತಹ ಬಾಲನ್ ಅವರು ಮಾಡಿದ್ರು, ನಾನು ಮಾಡಿದೆ, 3 ಜನ. ಅದೆಲ್ಲ ಕೂಡ ಅದಾದಮೇಲೆ ಒಂದಿಷ್ಟು ಪ್ರಚಾರ ಶುರುವಾಗಿತ್ತು. ಅಲ್ಲಿವರೆಗೂ ಕೂಡ ಬರೀ
ಸೋಷಿಯಲ್ ಮೀಡಿಯಾದಲ್ಲೇ ಒಂದಷ್ಟು ಇದಾಗ್ತಾ ಇತ್ತು. ಒಂದು ಸ್ವಲ್ಪ ದೊಡ್ಡ ಲೆವೆಲಲ್ಲಿ ಪ್ರಚಾರ ಶುರುವಾಯಿತು. ಅಷ್ಟೊತ್ತಿಗೆ ನಮಗೆ ತಮಿಳುನಾಡಿನ ಸುಮಾರು ಜನ ಪತ್ರಕರ್ತರು ಫೋನ್ ಮಾಡಿ ಅಲ್ಲೆಲ್ಲ ಪ್ರಚಾರ ಶುರುವಾಯಿತು. ಕೇರಳದಲ್ಲಿ ಆರಂಭ ಆಯಿತು. ಇದು ಕೇರಳದಲ್ಲಿ ಇವತ್ತು ಇನ್ನೊಂದು ಇನ್ಸಿಡೆನ್ಸ್ನ ಈಗ ದಿನೇಶ್ ಮೂಲಕ ಈಗ ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ನಮ್ಮಪ್ಪನ ಕೊಲೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ನ ಕಣ್ಣಾನೂರಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಲಾಡ್ಜ್ ಆಗಿದೆ. ಈಗ ಅವ್ರು ಮಾತಾಡ್ತಾರೆ, ಇವತ್ತು ಕಂಪ್ಲೇಂಟ್ ಮಾಡಿದ್ದಾರೆ. ಅದಾದಮೇಲೆ ನಮ್ಮ ಅನನ್ಯ ಭಟ್ ಅವರ ತಾಯಿ ಹೊರಗಡೆ ಬಂದು ಮಾತಾಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ಬೇರೆ ಬೇರೆ ಇವುಗಳಲ್ಲಿ ಮಾತಾಡೋದಕ್ಕೆ ಎಲ್ಲರೂ ಕೂಡ ಆರಂಭ ಮಾಡಿದ್ದಾರೆ. ಒಂದು ಸ್ವಲ್ಪ ಮೈನ್ ಸ್ಟ್ರೀಮ್ ಮೀಡಿಯಾಗಳಲ್ಲೂ ಇದ್ರ ಕಡೆ ಗಮನ ಹರಿಸಲಿಕ್ಕೆ ಆರಂಭ ಮಾಡಬೇಕೆಲ್ಲ ಆದಮೇಲೆ ಈಗ SIT ಮಾಡಿದ್ದಾರೆ. ನಾವು SIT ಮಾಡೋದನ್ನು ಸ್ವಾಗತಿಸ್ತೇವೆ, ಅವ್ರನ್ನ ಅಭಿನಂದಿಸ್ತೇವೆ ಕೂಡ. ಆದರೆ SIT ಮಾಡೋಂಥ ಸಂದರ್ಭದಲ್ಲಿ ನಾವು ಕೆಲವು ಸೂಚನೆಗಳನ್ನು ಕೊಟ್ಟಿದ್ವಿ, ಅತ್ಯಂತ ನಮ್ರವಾಗಿ ಸೂಚನೆಗಳನ್ನು ಕೊಟ್ಟಿದ್ವಿ. ಆ ಸೂಚನೆಗಳನ್ನು ಪಾಲಿಸಬೇಕಾಗಿತ್ತು ಅನ್ನುವಂಥದ್ದು ನಮ್ಮ ಮೊದಲ ಕೆಲಸ. ಒಂದು ಎರಡನೇದಾಗಿ ನನಗೆ ನನ್ನ ಆಲೋಚನೆಯಲ್ಲಿ ಹೇಳ್ಬಿಡ್ತೀನಿ, ಆಮೇಲೆ ಡಿಸ್ಕಷನ್ ಆಗಲಿ, ಆಮೇಲೆ ನೀವೆಲ್ಲ ಸ್ಯಾಲರಿ ಹೇಳ್ತಾರೋ ಅದನ್ನು ತಳ್ಕೊಂಡು ನಾನು ಮಾಡ್ಕೊಳ್ಳೋದು. ಈಗಾಗಲೇ ಗೌರಿದಾಗಿ 6-7 ವರ್ಷ ಆಯಿತು. ಗೌರಿದು 6-7 ವರ್ಷ ಆಯಿತು. ಈಗಾಗಲೇ ಅಕ್ಕಿ ಹುಡುಗರು ಬೇಡ ತಗೊಂಡು ಓಡಾಡ್ತಾ ಇದ್ದಾರೆ. ಆರಾಮಾಗಿ ಅವರು ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ. ಈ ಕೇಸಲ್ಲಿ ಉಗ್ರಪ್ಪ ಕಮಿಷನ್ ರಿಪೋರ್ಟ್ ಪ್ರಕಾರ 467 ಮಂದಿ ಕಾಣೆಯಾಗಿರುವಂಥದ್ದು ಹೆಣ್ಮಕ್ಳು. 467 ಅವರ ರಿಪೋರ್ಟ್ ಪ್ರಕಾರ. ಅಷ್ಟು ಜನ ಹೆಣ್ಮಕ್ಳು ಕಾಣೆಯಾಗಿದ್ದಾರೆ ಅಂತಂದರೆ ಅವರೆಲ್ಲ ಕೇರಳದವರು ಆಗಿರ್ಬೋದು, ಆಂಧ್ರದವರು ಇದ್ದಾರೆ, ತಮಿಳುನಾಡವರು ಇದ್ದಾರೆ, ಕರ್ನಾಟಕದವರು ಜಾಸ್ತಿ ಇದ್ದಾರೆ. ಅಲ್ಲಿ ನರ್ಸಿಂಗ್ ಕಾಲೇಜ್ ಅವೆಲ್ಲ ಇದ್ದಿದ್ದರಿಂದ ಇವೆಲ್ಲ ಜಾಸ್ತಿ ಆಗಿದೆ ಅನ್ನೋದು ಆ ರಿಪೋರ್ಟ್ ಮೂಲಕ ಅದನ್ನು 2018ರಲ್ಲೇ ಉಗ್ರಪ್ಪ ಅವರು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಸರ್ಕಾರ ಅದ್ರ ಬಗ್ಗೆ ಏನು ಗಮನ ಹರಿಸಿಲ್ಲ ಅಂತ ನಮಗೆ ಗೊತ್ತಾಗ್ತಾ ಇದೆ. ಇದಾದಮೇಲೆ ಸುಮಾರು 467 ಮಂದಿ ಹೆಣ್ಮಕ್ಳದೇ ಕಾಣೆಯಾಗಿದ್ದಾರೆ ಅಂತಂದ್ರೆ ಅಲ್ಲಿ ಸತ್ತಿರುವಂತಹ ಭಿಕ್ಷುಕರ ಸಂಖ್ಯೆ ಎಷ್ಟು ಅಂತ ನಮಗೆ ಅಲ್ಲಿ ಭಿಕ್ಷುಕರು ಸತ್ತಿರೋದಕ್ಕೂ ಕೂಡ ಅನೇಕ ಆಧಾರಗಳು ಈಗಾಗಲೇ ಒಬ್ಬೊಬ್ಬರೇ ಮಾತಾಡೋದು ಶುರು ಮಾಡ್ತಾರೆ. ಅವ್ರು ಹೊಟ್ಟೆ ಪಾಡು ಹೋಗ್ತಾರೆ, ಅನ್ನ ಇಲ್ಲದೆ ಹೋಗ್ತಾರೆ. ಇವ್ರಿಗೆ ಅವಮಾನ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ಅಲ್ಲಿ ಭಿಕ್ಷುಕರು ಹೋಗಿದ್ದಾರೆ. ಆಮೇಲೆ ಮೈಕ್ರೋ ಫೈನಾನ್ಸ್ ಇಶ್ಯೂನಲ್ಲಿ ಬಡ್ಡಿ ಕಟ್ಟದೇ ಇರುವಂಥವ್ರು, ಇವ್ರು ಹಾಕುವಂಥ ಚಕ್ರಬಡ್ಡಿ ಕಟ್ಟದೇ ಇರುವಂಥವ್ರು ಅಂಥವರು ಪ್ರಾಣ ಕಳ್ಕೊಳ್ಳೋದನ್ನ ಗೊತ್ತಾಗ್ತಾ ಇದೆ. ಈಗಾಗಲೇ ನಾನು ಹೇಳಿದಾಗ ಕೇರಳದಲ್ಲಿ ಕಂಪ್ಲೇಂಟ್ ಲಾಡ್ಜ್ ಆಗಿದೆಯಲ್ಲ, ಆ ಕಂಪ್ಲೇಂಟ್ ಪ್ರಕಾರ ಭೂಮಿ ಕೊಡದೇ ಇರುವಂಥವ್ರನ್ನ ಕೊಲೆ ಮಾಡಿರ್ತೀವಿ. ಭೂಮಿ ಕೊಡದೇ ಇರುವಂಥವ್ರು ಕೊಲೆ ಮಾಡಿರುವಂಥದ್ದು ಈಗಾಗಲೇ ನಾವು ನಾರಾಯಣ ಮತ್ತು ಯಮುನಾ ಕೇಸನ್ನು ಕೂಡ ನೋಡಿದ್ವಿ ಆ ಥರದ. ಆಮೇಲೆ ಕಳೆದ 1 ತಿಂಗಳ ಹಿಂದ್ಗಡೆ ನಮ್ಮ ಬೆಂಗಳೂರಿನ ವಕೀಲರೊಬ್ಬರು ಹೇಳ್ತಾ ಇದ್ದಾರೆ, ಅವ್ರಿಗೆ ನಾನು ಡೀಟೇಲ್ಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. 2 ವಯಸ್ಸಾದ ಮುದುಕರು ಅಲ್ಲಿ ಧರ್ಮಸ್ಥಳಕ್ಕೆ ಹೋಗ್ತಾರೆ. ಅಲ್ಲಿ ಹೋದವರು ಏನು ಮಾಡ್ತಾರೆ, ಧರ್ಮಸ್ಥಳದ ಮಂಜುನಾಥರನ್ನ ಪೂಜೆ ಮಾಡಿಕೊಂಡು ಬರಲ್ಲ. ಇವರು ತಾಲಿ ಬಿಡಕ್ಕೆ ಹೋಗ್ತಾರೆ. ತಾಲಿ ಬಿಡಕ್ಕೆ ಹೋದಾಗ ಇವರು ಬಹಳ ಒಳ್ಳೆ ಮಾತಲ್ಲಿ ಮಾತಾಡ್ತಾರೆ. ಏನು ಇಲ್ಲಿಂದ ಬಂದಿರಿ ಏನು ಅಂತ ಅವ್ರು ಹೇಳಿದ್ದಾರೆ, ನಮ್ದೊಂದು 60 ಲಕ್ಷದ ಪ್ರಾಪರ್ಟಿ ಬೆಂಗಳೂರಿದೆ ಅಂತೆಲ್ಲ ಬಾಯಿ ಬಿಡಿಸಿದ್ದಾರೆ. ಇವ್ರು ಕೆಲಸ ಮಾಡಿ ಆ ಪೇಪರ್ಸ್ ಎಲ್ಲ ಕಳಿಸಿ ನಿಮ್ಗೆ ಏನಾದರೂ ನಿಮ್ಗೆ ಹೆಲ್ಪ್ ಆಗೋದ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆ ಪೇಪರ್ಸ್ ಕಳಿಸಿದ್ದಾರೆ. ಕಳಿಸಿದ ಮೇಲೆ ಆ ಪೇಪರ್ಸ್ ತಗೊಂಡು ಎಲ್ಲ ರೆಡಿ ಮಾಡಿಕೊಟ್ಟು ನೀವು ಇಂಥ ದಿವಸ ಬನ್ನಿ ಅಂತ ಹೇಳಿದ್ರೆ ಏನೂ ಗೊತ್ತಿಲ್ಲ, ಸೀದಾ ಕರ್ಕೊಂಡೋಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತಾರೆ. ಆ ರಿಜಿಸ್ಟ್ರೇಷನ್ ಮಾಡಿಸ್ಕೊಟ್ಟಲ್ಲಿ ಇವ್ರಿಗೆ ಗೊತ್ತಾಗಿದೆ ನಾವು ಮೋಸ ಹೋಗಿದ್ವಿ ಅಂತೇಳಿ ಇವರು ಬೆಂಗಳೂರಿನ ನನ್ನ ಸ್ನೇಹಿತರು ಒಬ್ಬ ಅಡ್ವೊಕೇಟ್ ಹೋಗಿದ್ದಾರೆ. ಅವರು ಲೀಗಲ್ ನೋಟಿಸ್ ಕೊಟ್ಟು, ಪಬ್ಲಿಕ್ ನೋಟಿಸ್ ಕೊಟ್ಟು ನಾವು ಇದರಲ್ಲಿ ಕ್ರಿಮಿನಲ್ ಮತ್ತು ಸಿವಿಲ್ 2 ಮೊಕದ್ದಮೆಗಳನ್ನ ಹಾಕಬೇಕಾಗುತ್ತೆ ಅಂತ ಹೇಳಿದಾಗ ಇವ್ರನ್ನ ಮತ್ತೆ ಕರೆಸ್ಕೊಂಡು ಅದನ್ನು ವಾಪಸ್ ಕೊಡ್ತಾರೆ. ಸ್ವಲ್ಪ ಪ್ರತಿಭಟನೆ ಸ್ವಲ್ಪ ಸ್ಟ್ರಾಂಗ್ ಆದಮೇಲೆ ಇದಾದಮೇಲೆ ವಾಪಸ್ ಕೊಡ್ತಾರೆ. ಈ ಥರದ 100,000 ಇನ್ಸಿಡೆನ್ಸ್ಗಳು ನಾವೀಗಾಗಲೇ ಕೇಳಿಸ್ಕೊಳ್ತಾ ಹೋಗ್ತಾ ಇದ್ವಿ. ಕೇರಳದಿಂದ ಅಂತೂ ಭಾಳ ಇದು ಬರ್ತಾ ಇದೆ. ನಾನು ಆಗಲೇ ಹೇಳಿಕೊಟ್ಟಿದ್ದು, ಗೌರಿ ಮರ್ಡರ್ ಕೇಸಲ್ಲಿ 1 ಮರ್ಡರ್ ಕೇಸಲ್ಲಿ 7 ವರ್ಷ ಆದರೂ ಕೂಡ ಇನ್ನೂ ಟ್ರಯಲ್ಲು ಕಂಪ್ಲೀಟ್ ಆಗಿಲ್ಲ. ಇಲ್ಲಿ 467 ಮಂದಿ ಬರೀ ಹೆಣ್ಮಗಳದೇ ತಗೊಂಡ್ರು ಕೂಡ ಟ್ರಯಲ್ ನಾವು ರೆಗ್ಯುಲರ್ ಕೋರ್ಟ್ಸಲ್ಲಿ ಮಾಡಿದ್ದು ಅಂದರೆ ಕನಿಷ್ಠ 100 ವರ್ಷ ಬೇಕಾಗುತ್ತೆ, 100 ಇಯರ್ಸ್ ಬೇಕಾಗುತ್ತೆ ಅಂತ ನನಗೆ ಅನಿಸುತ್ತೆ. ಈಗ ನಡೀತಾ ಇರೋದು ಅದಕ್ಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ನ ಏನಾದರೂ ನೇಮಿಸ್ಬೋದಾ ಅನ್ನೋದ್ರಿಂದ ನಮ್ಮ ಮುಂದೆ ಒಂದು ಪ್ರಶ್ನೆ ಇದೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡುವಂಥದ್ದು ಒಂದು.
ಆಮೇಲೆ ಇವತ್ತು ನನಗೇನು ಗೊತ್ತಿಲ್ಲ, SIT ಟೀಮಲ್ಲಿ ಇಬ್ಬರೇನೋ ನಾವು ಹಿಂದಕ್ಕೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ನ್ಯೂಸ್ ಇದು ನಾವು ಟೀಮಲ್ಲಿ ಇರಲ್ಲ 6 ಜನ IPS ಆಫೀಸರ್ಗಳಲ್ಲಿ. ಅದು ನ್ಯೂಸು ನನಗಿನ್ನೂ ಗೊತ್ತಿಲ್ಲ, ಕನ್ಫರ್ಮ್ ಆಗಿಲ್ಲ. ಬಟ್ ಇದರಲ್ಲೆಲ್ಲ ಅದು ಬರ್ತಾ ಇದೆ, ಚಾನಲ್ಗಳೆಲ್ಲ ಬರ್ತಾ ಇದೆ, ವಾಪಸ್ ಹೋಗ್ತಾ ಇದ್ದಾರಂತೆ ಇಬ್ಬರು ಅಂತ ಬರ್ತಾ ಇದೆ. ಅವ್ರು ಯಾಕೆ ವಾಪಸ್ ಹೋಗ್ತಾ ಇದ್ದಾರೆ ಅಂತ ಕೂಡ ನಮಗೆ ಕಾರಣ ಗೊತ್ತಿಲ್ಲ. ಆದರೆ ಅದರಲ್ಲಿ ಒಬ್ಬ ಅಧಿಕಾರಿಯ ಭಾಳ ಕ್ಲೋಸ್ ಅಸೋಸಿಯೇಟ್ ಹೇಳಿದ್ದು, ಅವರು ಎಕ್ಸ್ಪ್ರೆಸ್ ಮಾಡಿದ್ದೇನಂತಂದ್ರೆ, ನಾವಿಲ್ಲಿ ಮಾಡ್ತೀವಿ, ನಮ್ಮನ್ನು ಮಾಡೋದು ಬಿಡಲ್ಲ, ಆಮೇಲೆ ನಮ್ಮ ಕೆಟ್ಟ ಹೆಸರು ಬರುತ್ತೆ, ಅದರಿಂದ ನಾವು ಈಗಲೇ ಹೋಗ್ಬಿಡೋದು ಒಳ್ಳೇದ ಅನ್ನೋಂಥ ಆಲೋಚನೆ ಕೂಡ ಇದೆ. ಅದು ಕೂಡ ಈಗಾಗಲೇ ಪ್ರಚಾರಕ್ಕೆ ಬರ್ತಾ ಇದೆ. ಇದನ್ನೆಲ್ಲ ನೋಡಿದಾಗ ನನಗೆ ಗೊತ್ತಿಲ್ಲ, ನನ್ನ ಅಭಿಪ್ರಾಯ ಹೇಳ್ತಾ ಇದ್ದೀನಿ. ಇದನ್ನೆಲ್ಲ ನೋಡಿದಾಗ ಇಲ್ಲಿ ಟ್ರಯಲ್ ನಡೆಯೋದೇ ಸರಿನಾ ಅಲ್ವಾ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ಜಯಲಲಿತಾ ಯಾವ ರೀತಿಯಲ್ಲಿ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಕರ್ನಾಟಕದ ಟ್ರಯಲ್ ಆಯಿತು. ಅದಕ್ಕೆ ನಾವು ಇದೇ ಟ್ರಯಲ್ನ ಕೇರಳದಲ್ಲಿ ಆಕ್ಟ್ ಮಾಡಬಹುದು ಅಂತ ಕೂಡ ನಾವು ಆಲೋಚನೆ ಮಾಡಬೇಕಾಗಿದೆ. ಈ ಮದುವೆ ಇದರಲ್ಲೂ ಕೂಡ ನಾವು ಚರ್ಚೆ ಮಾಡಬೇಕಾಗಿದೆ. ನನ್ನ ಅಭಿಪ್ರಾಯಗಳನ್ನು ನನಗೆ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ನಾವು ಇದನ್ನ ಸುಪ್ರೀಂ ಕೋರ್ಟ್ ತಗೊಂಡೋಗೋದ, ಅಲ್ಲಿ ರಿಟ್ ಆಗಿ ಮ್ಯಾಂಡಮಸ್ ಕೇಳೋವಂಥದ್ದು, ಅದೆಲ್ಲವೂ ಕೂಡ ಪ್ರಶ್ನೆಗಳಿದ್ದಾವೆ. ಅದ್ರ ಜೊತೆಗೆ ನಾವು ಪಬ್ಲಿಕ್ ಇದನ್ನ ಅವೇರ್ನೆಸ್ನ ಜಾಸ್ತಿ ಮಾಡುವಂಥ ಕೆಲಸಗಳನ್ನ ಮಾಡಬೇಕು. ಒಂದು ಕಡೆ ಲೀಗಲ್ ಇದನ್ನು ಮಾಡಬೇಕು, ಇನ್ನೊಂದು ಕಡೆ ಪಬ್ಲಿಕ್ ಅವೇರ್ನೆಸ್ ಮಾಡುವಂಥದ್ದು. ಈಗಾಗಲೇ ಮನೆಗಳಲ್ಲೂ ಕೂಡ ಹೆಣ್ಮಕ್ಳು ಮಾತಾಡ್ತಾ ಇದ್ದಾರೆ. ಯಾರೋ ಇಬ್ಬರು ವ್ಯಕ್ತಿಗಳು ಹೇಳಿದ್ದಾರೆ, ಧಾರ್ಮಿಕ ಕ್ಷೇತ್ರನ ಇದು ಕೆಟ್ಟ ಹೆಸರು ಮಾಡ್ತಾ ಇರಬೇಕು. ಅವ್ರ ಮನೆ ಹೆಣ್ಮಕ್ಳಿಗೆ ಆ ಥರ ಗತಿ ಆಗಿದ್ರೆ ಅವ್ರಿಗೆ ಪ್ರಶ್ನೆ ನಿರ್ತಾಗಿಲ್ಲ ಅಂತ ನಾನು ಅನ್ಕೊಂಡಿದ್ದೇನೆ. ಇದು ಅದನ್ನ ಒಂದು ಡಿಫೆನ್ಸ್ ತಗೊಳ್ಳೋ ಚಾನ್ಸಸ್ ಇದೆ. ಅದು ಧಾರ್ಮಿಕ ಕ್ಷೇತ್ರ ಡಿಫೆನ್ಸ್ ಮಾಡಬಾರ್ದು. ನನಗೆ ಗೊತ್ತಿರುವಂತಹ ಲಿಮಿಟೆಡ್ ಕಾನ್ಸ್ಟಿಟ್ಯೂಷನ್ ನಾಲೆಡ್ಜ್ ಪ್ರಕಾರ ಆಕ್ಟರ್ 15ನಲ್ಲಾಗಲಿ 16ನಲ್ಲಾಗಲಿ ಧಾರ್ಮಿಕ ಕ್ಷೇತ್ರನ ಹೊರತುಪಡಿಸಬೇಕು ಅಂತೆಲ್ಲೂ ಹೇಳ್ದಂಗಿಲ್ಲ. ಅದನ್ನ ಆ ಹಿನ್ನೆಲೆಯಲ್ಲಿ ಕೂಡ ನಾವು ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಈ ಪಬ್ಲಿಕ್ ಅವೇರ್ನೆಸ್ನ, ಪಬ್ಲಿಕ್ ಇದನ್ನ ನಾವು ಮಾಡಿ ಇದನ್ನ ಒಂದು ಬರೀ ಸ್ಟೇಟ್ ಲೆವೆಲ್ ಅಲ್ಲ, ಒಂದು ನ್ಯಾಷನಲ್ ಲೆವೆಲಲ್ಲಿ ಮತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕೂಡ ಈ ಇಶ್ಯೂನ ನಾವು ಹೆಚ್ಚು ಪ್ರಚಾರ ಮಾಡೋದ್ರಿಂದಾಗಿ ಬಹುಶಃ ಇದು ನಮ್ಮ ಇದಕ್ಕೆ ದೊಡ್ಡ ಸಪೋರ್ಟ್ ಸಿಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇಷ್ಟನ್ನು ನಾನು ಹೇಳಿ ಮುಂದಕ್ಕೆ ಏನಾದರೂ ಚರ್ಚೆಯಲ್ಲಿ ಭಾಗವಹಿಸ್ತೀನಿ.